ಫ್ರೆಂಡ್ಸ್, ನಿಜವಾಗ್ಲೂ ಈ ಯೂನಿವರ್ಸ್ ನೀವು ಕೇಳಿದ್ದನ್ನು ಕೊಡಬಲ್ಲುದಾದರೆ ಏಕೆ ಈ ಜಗತ್ತಿನ ಪ್ರತಿಯೊಬ್ಬ ವ್ಯಕ್ತಿಯು ಅವನು ಕೇಳಿದ್ದನ್ನು ಪಡೆದುಕೊಂಡಿಲ್ಲ? ಏಕೆ ಅವನ ಎಲ್ಲ ವಿಶಸ್ಗಳು ರಿಯಾಲಿಟಿಯಾಗಿ ಕನ್ವರ್ಟ್ ಆಗುತ್ತಿಲ್ಲ? ಏಕೆಂದರೆ ಯೂನಿವರ್ಸ್ಗೇನೋ ನೀವು ಕೇಳಿದ್ದೆಲ್ಲವನ್ನು ಕೊಡುವ ಶಕ್ತಿ ಇದೆ, ಆದರೆ ನೀವು ಕೇಳುವ ಮೆಥಡ್ ಸರಿಯಾಗಿಲ್ಲ ಅಷ್ಟೇ. ಹಾಗಾದ್ರೆ ಆ ಮೆಥಡ್ ಯಾವುದು? ಆ ಯಾವ ಮೆಥಡ್ ನಿಂದ ನಾವು ಯೂನಿವರ್ಸ್ ನಿಂದ ಕೇಳಿದ್ದೆಲ್ಲವನ್ನು ಪಡೆದುಕೊಳ್ಳಬಹುದು? ಫ್ರೆಂಡ್ಸ್, ಈ ವಿಡಿಯೋದ ಮೂಲಕ ಇಂದು ನಾನು ಹೇಗೆ ನೀವು ಈ ಬ್ರಹ್ಮಾಂಡದಿಂದ ನೀವಂದುಕೊಂಡಿದ್ದೆಲ್ಲವನ್ನು ಪಡೆದುಕೊಳ್ಳಬಹುದು ಅಂತ ಹೇಳುವವನಿದ್ದೇನೆ. ಸೊ ವಿಡಿಯೋ ತಪ್ಪದೇ ಪೂರ್ತಿಯಾಗಿ ನೋಡಿ. ಬುದ್ಧನ ಒಂದು ಕೋಟ್ ಇದೆ, ವಾಟ್ ಯು ಥಿಂಕ್ ದ್ಯಾಟ್ ಯು ಬಿಕಮ್ ಅಂತ. ಅಂದ್ರೆ ನೀವೇನು ಯೋಚಿಸುತ್ತೀರಿ ನೀವು ಅದೇ ಆಗುತ್ತೀರಿ ಅಂತ. ಆದರೆ ಇದರಲ್ಲಿ ಒಂದು ಟ್ವಿಸ್ಟ್ ಇದೆ, ಅದೇನೆಂದರೆ ನೀವು ಅಂದುಕೊಂಡಿದ್ದೆಲ್ಲವೂ ಆಗುವುದಿಲ್ಲ ಅಂತ. ಫಾರ್ ಎಕ್ಸಾಂಪಲ್, ಪ್ರತಿ ವರ್ಷ ಲಕ್ಷಾಂತರ ಯುವಕರು IAS IPS ಆಫೀಸರ್ ಆಗಲು ಬಯಸುತ್ತಾರೆ, ಆದರೆ ಅದರಲ್ಲಿ ಕೆಲವರು ಮಾತ್ರ IAS IPS ಆಫೀಸರ್ಸ್ ಆಗುತ್ತಾರೆ, ಉಳಿದವರೆಲ್ಲ ತಾವಂದುಕೊಂಡಂತೆ ಆಗುವುದಿಲ್ಲ. ಇದರಿಂದ ಏನು ತಿಳಿಯುತ್ತೆ ಎಂದರೆ ನಾವಂದುಕೊಂಡಂತೆ ಎಲ್ಲವೂ ಆಗುವುದಿಲ್ಲ ಅಂತ. ಅಂದರೆ ನಾವು ಮಾಡುವ ವಿಚಾರಗಳು ಅಥವಾ ಥಾಟ್ಸ್ ಗಳು ಯಾವ ಫ್ರೀಕ್ವೆನ್ಸಿಯನ್ನು ಹೊಂದಿರುತ್ತವೆಯೋ ಆ ಫ್ರೀಕ್ವೆನ್ಸಿ ಈ ಯೂನಿವರ್ಸ್ ನ ಫ್ರೀಕ್ವೆನ್ಸಿಯೊಂದಿಗೆ ಮ್ಯಾಚ್ ಆದಾಗಲೇ ಮಾತ್ರ ನಮ್ಮ ವಿಚಾರಗಳು ರಿಯಾಲಿಟಿಯಾಗಿ ಬದಲಾವಣೆಯಾಗುತ್ತವೆ. ಕ್ವಾಂಟಮ್ ಫಿಸಿಕ್ಸ್ ನ ಪ್ರಕಾರ ಪ್ರತಿಯೊಂದು ವಸ್ತು ಎನರ್ಜಿ ಆಗಿದೆ, ಹಾಗೆಯೇ ನೀವು ಮಾಡುವ ವಿಚಾರಗಳು ಸಹ ಎನರ್ಜಿ ಆಗಿವೆ. ಒಂದು ವೇಳೆ ನಿಮ್ಮ ವಿಚಾರಗಳಲ್ಲಿರುವ ಶಕ್ತಿಯು ಈ ಬ್ರಹ್ಮಾಂಡದಲ್ಲಿರುವ ಶಕ್ತಿಯೊಡನೆ ಸಮ್ಮಿಳಿತ ಅಥವಾ ವಿಲೀನಗೊಂಡರೆ ನಿಮ್ಮ ಲೈಫ್ ನಲ್ಲಿ ಅದ್ಭುತ ಅಥವಾ ಮಿರಾಕಲ್ಸ್ ಆಗಲು ಪ್ರಾರಂಭಿಸುತ್ತವೆ. ಹೀಗಾಗಿ ನಿಮ್ಮ ವಿಚಾರಗಳು ಒಂದು ರೀತಿಯ ಬೀಜಗಳಿದ್ದಂತೆ, ನಿಮ್ಮ ಬ್ರೈನ್ ಒಂದು ರೀತಿಯ ಭೂಮಿ ಇದ್ದಂತೆ. ಯಾವ ರೀತಿಯ ಬೀಜ ಹಾಕುತ್ತೀರೋ ಆ ರೀತಿಯ ಮರಗಳನ್ನು ನೀವು ಬೆಳೆಯುತ್ತೀರಿ. ಅಂದರೆ ಪಾಸಿಟಿವ್ ಥಾಟ್ಸ್ ಗಳಿಂದ ಪಾಸಿಟಿವ್ ರಿಸಲ್ಟ್ಸ್, ನೆಗೆಟಿವ್ ಥಾಟ್ಸ್ ಗಳಿಂದ ನೆಗೆಟಿವ್ ರಿಸಲ್ಟ್ಸ್. ಸೊ ವಾಟ್ ಯು ಸೋ ದ್ಯಾಟ್ ಯು ರೀಪ್. ಹಾಗಂತ ಫ್ರೆಂಡ್ಸ್, ಕೇವಲ ನೀವಂದುಕೊಂಡಂತೆಯೇ ಎಲ್ಲವೂ ನಡೆಯುವುದಿಲ್ಲ. ನೀವು ನಿಮ್ಮ ಬ್ರೈನ್ ನಲ್ಲಿ ಕ್ರಿಯೇಟ್ ಮಾಡಿದ ಐಡಿಯಾಗಳನ್ನು ಆಕ್ಷನ್ ಗಳಾಗಿ ಪರಿವರ್ತಿಸಬೇಕು. ಆಗ ಈ ಯೂನಿವರ್ಸ್ ನಿಮ್ಮ ಬಿಲೀಫ್ಸ್ ಗಳನ್ನು ನಿಮ್ಮ ಆಕ್ಷನ್ ಗಳೊಂದಿಗೆ ಸಂಪೂರ್ಣವಾಗಿ ಫೋಕಸ್ ಮಾಡಿ ನಿಮ್ಮ ಜೀವನದಲ್ಲಿ ಮಿರಾಕಲ್ಸ್ ಗಳನ್ನುಂಟು ಮಾಡುತ್ತದೆ. ಫ್ರೆಂಡ್ಸ್, ಕೇವಲ ನಿಮ್ಮ ವಿಚಾರಗಳಿಂದ ಮತ್ತು ನೀವು ತೆಗೆದುಕೊಳ್ಳುವ ಆಕ್ಷನ್ ಗಳಿಂದ ಮಾತ್ರ ನಿಮ್ಮ ಜೀವನದಲ್ಲಿ ಮಿರಾಕಲ್ಸ್ ಗಳಾಗುವುದಿಲ್ಲ. ನೀವು ನಿಮ್ಮ ಮುಂದಿನ ಫ್ಯೂಚರ್ ಡೇಸ್ ಹೇಗಿರಬೇಕು ಎಂಬುದನ್ನು ವಿಜುವಲೈಸ್ ಮಾಡಿಕೊಳ್ಳುವುದು ತುಂಬಾ ಮುಖ್ಯ. ಈ ಜಗತ್ತಿನ ಪ್ರತಿಯೊಂದು ಗ್ಯಾಜೆಟ್ ರಿಯಾಲಿಟಿ ಆಗುವುದಕ್ಕಿಂತ ಮುಂಚೆ ಅದು ಅದನ್ನು ಕ್ರಿಯೇಟ್ ಮಾಡಿದವನ ಮೆದುಳಿನಲ್ಲಿ ಮೊದಲು ಕ್ರಿಯೇಟ್ ಆದದ್ದು ಅಂತ ನೀವು ತಿಳಿದುಕೊಳ್ಳಬೇಕು. ಅಂದರೆ ವಿಜುವಲೈಸೇಷನ್ ಮಾಡಿಕೊಳ್ಳುವುದು ತುಂಬಾ ಮುಖ್ಯ. ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನೀವು ಮಾಡುವ ಎಲ್ಲ ವಿಚಾರಗಳನ್ನು ಸತ್ಯವೆಂದು ನಂಬುತ್ತದೆ. ಆ ವಿಚಾರಗಳು ಪಾಸಿಟಿವ್ ಆಗಿಯೂ ಇರಬಹುದು ಅಥವಾ ನೆಗೆಟಿವ್ ಆಗಿಯೂ ಇರಬಹುದು. ಅದರ ಕೆಲಸ ಕೇವಲ ನಿಮ್ಮ ವಿಚಾರಗಳನ್ನು ಜಾರಿಗೆ ತರುವುದು, ನಿಮ್ಮನ್ನು ನಿಮ್ಮ ವಿಚಾರಗಳಂತೆಯೇ ಮಾಡುವುದು. ಹೀಗಾಗಿ ನೀವು ವಿಜುವಲೈಸೇಷನ್ ಮಾಡುವುದರಿಂದ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಒಂದು ಪ್ರಾಪರ್ ಆದ ಮೆಸೇಜ್ ಹೋಗುವುದು ಮತ್ತು ಆ ಮೆಸೇಜ್ ಗಳಿಂದಲೇ ಅದು ನಿಮ್ಮ ಜೀವನವನ್ನು ಟ್ರಾನ್ಸ್ಫಾರ್ಮ್ ಮಾಡುವುದು. ಹಾಗೆಯೇ ವಿಜುವಲೈಸೇಷನ್ ಮಾಡುವಾಗ ನೀವು ಒಂದು ಕ್ಲಿಯರ್ ಆದ ಇಂಟೆನ್ಷನ್ ಅನ್ನು ಸೆಟ್ ಮಾಡಿ. ನಿಮ್ಮ ಹತ್ತಿರ ದೊಡ್ಡ ಮನೆ, ಬೆಲೆ ಬಾಳುವ ಕಾರ್, ದೊಡ್ಡ ಬಿಸ್ನೆಸ್, ಪೀಸ್ ಆಫ್ ಮೈಂಡ್, ಗುಡ್ ಹೆಲ್ತ್ ಎಲ್ಲವೂ ಇದೆ ಎಂದು ವಿಜುವಲೈಸ್ ಮಾಡಿಕೊಳ್ಳಿ ಮತ್ತು ಈ ಪ್ರಕೃತಿಗೆ ಒಂದು ಸ್ಪಷ್ಟ ಸಂದೇಶ ಕಳುಹಿಸಿ ನಿಮಗೆ ಏನು ಬೇಕು ಅಂತ. ಹೀಗೆ ಮಾಡಿದಾಗ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಮತ್ತು ಈ ಪ್ರಕೃತಿ ಅಥವಾ ಬ್ರಹ್ಮಾಂಡ ಎರಡೂ ಜೊತೆ ಸೇರಿ ನೀವಂದುಕೊಂಡಿದ್ದೆಲ್ಲವನ್ನೂ ನಿಜವಾಗಿಸುತ್ತವೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಜೈ ಕರ್ನಾಟಕ.